ನೀವ್ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಪ್ರೀತುಗಲ್ಲ, ನನಗೆ. ಯಾಕೆ ಅಂದ್ರೆ ಇವನ್ನ ಈ ರೀತಿ ರೆಡಿ ಮಾಡಿರೋದು ನಾನು. ಹೌದಾ? ಒಂಥರ ಹೌದು ಬ್ರೋ. ಅದಕ್ಕಾಗಲೇ ನನ್ ಗಿಫ್ಟ್ ಕೊಟ್ಟಾಗಿದೆ. ವೆರಿ ಗುಡ್. ಏನ್ ಗಿಫ್ಟ್ ಕೊಟ್ಟೆ? ಭಾವ, ಇವನ್ ತರ್ಲೆ ಅಂತ ಗೊತ್ತಿದ್ರು ಅವ್ನ್ ಮತ್ ನಂಬ್ತಾ ಇದೀರಾ ನೀವು? ಕರೆಕ್ಟ್. ನಾನ್ ಜರ್ನಿ ಮಾತನ್ನೇ ನಂಬೋದು. ಏನ್ ಬ್ರೋ ಇದು? ತಮ್ಮನ್ ಮಾತ್ಕಿಂತ ನಾದ್ನಿ ಮಾತ್ ಮೇಲೆ ನಂಬಿಕೆನಾ? ಹೌದು. ಯಾಕೆ ಅಂದ್ರೆ ನನ್ನ ನಾದ್ನಿ ಹೇಳೋದು ಯಾವತ್ತೂ ಸರಿಯಾಗೇ ಇರುತ್ತೆ. ತಪ್ಪು ಮಾಡಿ ಸಾರಿ ಕೇಳೋ ವಿಷಯದಲ್ಲೇ ಆಗಿರ್ಬೋದು, ಬೇರೆ ಯಾವ ವಿಷಯದಲ್ಲೇ ಆಗಿರ್ಬೋದು, ನಮ್ಮ ಜರ್ನಿ ಮಾತು ಕೇಳಿದ್ರೆ ಎಲ್ಲಾ ತೊಂದರೆನೂ ಪರಿಹಾರ ಆಗುತ್ತೆ. ಹೌದಾ ಬ್ರೋ? ಹಾಗಾದ್ರೆ ತಮ್ಗೂ ಇವಳು ಸೊಲ್ಯೂಷನ್ ಕೊಟ್ಟಿದ್ದಾಳೆ ಅಂತ ಆಯ್ತು. ಹಾಗಾದ್ರೆ ವರ್ಕೌಟ್ ಆಯ್ತಾ? ವರ್ಕೌಟ್ ಅಲ್ಲ, ಸಮಸ್ಯೆನೇ ಬಗೆಹರಿತು. ಏನ್ ವಿಷಯ ಬ್ರೋ? ಟೈಮ್ ಬರ್ಲಿ ಅವಾಗ ಹೇಳ್ತೀನಿ. ಓಹೋ, ಹಾಗಾದ್ರೆ ಭಾವ ಮತ್ತೆ ನಾದ್ನಿಗ್ ಮಾತ್ರ ಸತ್ಯ ಗೊತ್ತಿರೋದಾ? ಇದನ್ನ ಹೇಗ್ ತಿಳ್ಕೊಬೇಕಂತ ನನ್ಗೆ ಗೊತ್ತು. ಆದಿತ್ಯ, ದೇವ್ರೆ, ಯಾವಾಗ ಬಂದ್ಯಪ್ಪ? ಅವನ್ ಬಂದು 28 ವರ್ಷ ಆಯ್ತು. ನಾನು ಅವ್ನ ವಯಸ್ಸೆಲ್ಲ ಕೇಳಿದ್ದು. ಕಾಡಿಂದ ಪಾಪ ಯಾವಾಗ ಬಂದ ಅಂತ. ಓ ಹಾಗ? ಮತ್ತೇನ್ ಹೇಗೆ? ಇತ್ತೀಚೆಗೆ ನಿಮ್ಮ ಅಧಿಕ ಪ್ರಸಂಗ ಜಾಸ್ತಿ ಆಯ್ತು. ಆದಿತ್ಯ, ನೀನು ಹುಷಾರಾಗಿ ಬಂದೆ ತಾನೆ? ನಿನ್ಗೇನು ತೊಂದರೆ ಆಗ್ಲಿಲ್ಲ ಅಲ್ವೇನಪ್ಪ? ಇಲ್ಲ ಚಿಕ್ಕಮ್ಮ, ಅಂತದೇನು ತೊಂದರೆ ಆಗ್ಲಿಲ್ಲ. ಹಬ್ಬ, ದೇವ್ರ ದಯೆಯಿಂದ ನೀನ್ ಹುಷಾರಾಗಿ ಬಂದ್ಯಲ್ಲ, ನಮ್ಗಷ್ಟೇ ಸಾಕು. ಅನುಷ್ಕಾ ನೋಡು, ನಿನ್ಗೇನಾಯ್ತೋ ಏನೋ ಅಂತ ಪಾಪ ಊಟ ತಿಂಡಿ ಏನು ಮಾಡ್ದೆ ಹೇಗ್ ಸ್ವರ್ಗ ಹೋಗಿದ್ದಾಳೆ ನೋಡು. ಆದಿ, ನಿಂಗೆ ಎಷ್ಟು ಸಲ ಫೋನ್ ಮಾಡಿದೆ ಗೊತ್ತಾ? ಯಾವಾಗ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಅಂತಾನೆ ಬರ್ತಿತ್ತು. ಹಾ ಅನುಷ್ಕಾ, ಕಾಡೊಳಗೆ ಹೋಗಿದ್ವಲ್ಲ, ಅಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ. ಅದಕ್ಕೆ ಜನ್ನಿ, ಅಮ್ಮನ್ ಕರೀತೀಯಾ? ಅತ್ತನೆ ಬಂದ್ರು. ಅಮ್ಮ ಶುರುವಾಯ್ತು ಜೋಗಿ ಸಿನಿಮಾ. ಅಕ್ಕ, ನೀನು ಮತ್ತೆ ದೊಡ್ಡ ಯಜಮಾನರು ಕಾಡಿಗೆ ಹೋದಾಗ ನಮ್ಗೆಲ್ಲ ಎಷ್ಟು ಗಾಬರಿ ಆಯ್ತು ಗೊತ್ತಾ? ನಮ್ಮೆಲ್ರಿಗಿಂತ ಜಾಸ್ತಿ ಗಾಬರಿ ಆಗಿದ್ದು ಜನನಿ ಅಕ್ಕ. ಜನನಿ ಅವರ? ಹ್ಞೂ ಅಕ್ಕ, ಅವ್ರು ತುಂಬಾ ಗಾಬರಿ ಆಗಿ ಮನೆಗ್ ಬಂದ್ ಏನ್ ಮಾಡಿದ್ರು ಗೊತ್ತಾ? ಏನ್ ಮಾಡಿದ್ರು ಗಣಿ? ಬಾ ತೋರಿಸ್ತೀನಿ. ಅಕ್ಕ, ಅಲ್ಲಿ ನೋಡು. ಅಕ್ಕ, ಜನನಿ ಅಕ್ಕ ಹಚ್ಚಿದ್ದು.
ದೀಪ ಆರ್ದೇ ಇರೋ ಹಾಗೆ ಮನೇಲಿರೋರು ಅದನ್ನ ನೋಡ್ಕೋಬೇಕು. ಆಗ ಯಾರಿಗೂ ತೊಂದರೆ ಆಗೋದಿಲ್ಲ. ಆದಿ, ನಿನಗೇನು ತೊಂದರೆ ಆಗ್ಲಿಲ್ಲ ತಾನೆ? ಇಲ್ಲಮ್ಮ, ನಿಮ್ಮ ಆಶೀರ್ವಾದ ಇರೋವರೆಗೂ ನನಗೇನೂ ಆಗಲ್ಲ. ಆದಿತ್ಯ, ನಿನ್ಗೇನು ಆಗ್ಬಾರ್ದು ಅಂತ ಅಕ್ಕ ದೇವ್ರ ಮನೇಲೆ ಕುತ್ಕೊಂಡು ದೇವ್ರನ್ನ ಎಷ್ಟೊಂದ್ ಬೇಡ್ಕೊಂಡು ಪೂಜೆ ಮಾಡಿದ್ರು ಗೊತ್ತಾ? ಹೌದಮ್ಮ? ಊನಪ್ಪ ಆದಿತ್ಯ, ನೀನ್ ಬರೋವರೆಗೂ ಏನು ತಿನ್ನಲ್ಲ ಅಂತ ಉಪವಾಸ ಬೇರೆ ಮಾಡ್ತಿದ್ರು. ಯಾಕಮ್ಮ ಹೀಗೆಲ್ಲ ಮಾಡಿದ್ರಿ? ಭಾವ, ಅತ್ತೆ ಹಾಗೆ ಮಾಡಿದ್ದು ನಿಮ್ಮೇಲಿನ ಪ್ರೀತಿ ಕಾಳಜಿಯಿಂದ. ಅಮ್ಮ, ನನಗೋಸ್ಕರ ನೀವು ಈ ರೀತಿ ರಿಸ್ಕ್ ತಗೊಂಡು ನಿಮ್ಮ ಆರೋಗ್ಯಕ್ಕೆ ಏನಾದರೂ ಆದರೆ ಏನು ಮಾಡೋದಮ್ಮ? ಪ್ಲೀಸ್, ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡಬೇಡಿ. ಆಯ್ತಪ್ಪ. ಆದಿತ್ಯ, ಅಕ್ಕ ಹಾಗೆಲ್ಲ ಮಾಡ್ಬಾರ್ದು ಅಂದ್ರೆ ನೀನ್ ಅಕ್ಕನ್ ಬಿಟ್ಟು ಎಲ್ಲೂ ಹೋಗ್ಬಾರ್ದಪ್ಪ. ಸರಿ ಚಿಕ್ಕಮ್ಮ, ಹಾಗೆ ಮಾಡ್ತೀನಿ. ಲೇ ದಾಮು, ಯಾವಾಗ್ಲೂ ಅತ್ತೆ ಜೊತೆ ಇರೋದಕ್ಕೆ ಅವನೇನ್ ಚಿಕ್ಕ ಮಗುನ ಆಫೀಸ್ ಕೆಲಸ ಅದು ಇದಂತ ಹೊರಗಡೆ ಹೋಗ್ಬೇಕಾಗತ್ತಪ್ಪ. ಏನಪ್ಪ ನೀನು ಅವ್ನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಡೋದಾ? ಚಿಕ್ಕಪ್ಪ, ನೀವು ಕರೆಕ್ಟು, ಚಿಕ್ಕಮ್ಮ ನೀವು ಹೇಳಿದ್ದು ಕರೆಕ್ಟ್. ಏನಪ್ಪ ಒಂದೇ ಮಾತಲ್ಲಿ ಇಬ್ಬರು ಬಾಯಿನೂ ಮುಚ್ಚಿಸ್ಬಿಟ್ಟೆ. ಸರಿ ಆಯ್ತು ರೀ. ನನಗೂ ಅರ್ಥ ಆಯ್ತು. ಅಮ್ಮ, ನಿಮ್ ಈ ಬೇರ್ಗಳನ್ನ ನಿಮ್ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ಆದಿ, ಇದಿರ್ಬೇಕಾದ್ದು ನನ್ನ ಕಾಲ ಹತ್ರ ಅಲ್ಲ, ದೇವ್ರ ಪಾದದ ಬಳಿ. ಇದನ್ನ ಜಾಗ್ರತೆಯಾಗಿ ಎತ್ತಿಟ್ಟಿರೋ. ಈ ಪ್ರಾಜೆಕ್ಟ್ ಶುರು ಮಾಡೋದಕ್ಕಿಂತ ಮುಂಚೆ ಪೂಜೆ ಮಾಡೋಣ. ಸರಿಮಾ. ಅದ್ಗೆ ಹಾಗಾದ್ರೆ ಈ ಸಲ ನಮ್ಮನೇಲಿ ದಸರಾ ಹಬ್ಬದ ಜೊತೆ ಬೇರಿನ ಹಬ್ಬನೂ ಆಗತ್ತೆ. ದಾಮಿನಿ, ಇವತ್ತು ನಮ್ಮ ಮನೆಗೆ ಒಬ್ಬ ವಿಶೇಷವಾದ ವ್ಯಕ್ತಿನ ಔತಣಕ್ಕೆ ಕರೀತಾ ಇದ್ದೀನಿ. ಅವರನ್ನ ನೀನೇ ಆಹ್ವಾನಿಸ್ಬೇಕು. ಹೌದಾ ಅಕ್ಕ? ಸರಿ ಅಕ್ಕ. ಆ ವಿಶೇಷವಾದ ಅತಿಥಿ ಯಾರಂತ ತಿಳ್ಕೊಬೋದಾ ಅಕ್ಕ? ಅದನ್ನ ಇನ್ ಸ್ವಲ್ಪ ಹೊತ್ತಲ್ಲೇ ತಿಳಿಸ್ತೀನಿ. ಅವರನ್ನ ಕರೆಯೋದಕ್ಕೆ ನೀನ್ ರೆಡಿ ಆಗಿರು. ಸರಿ ಅಕ್ಕ. ಆದಿ, ಹೋಗಪ್ಪ, ಫ್ರೆಶ್ ಆಗು. ಸರಿಮಾ. ಅನುಷ್ಕಾ, ಸಾರಿ, ಎಲ್ಲ ಹೋದ್ರಲ್ವಾ? ಸಾರಿ ಗುರೂಜಿ. ಇದೇನಿದು, ಗುರೂಜಿ ಇವತ್ತು ಯಾಕೋ ನನ್ ಮೇಲೆ ಗುರ್ರ ಅಂತಿದಾರಲ್ಲ? ನೀನು ಹುಷಾರಾಗಿ ಬರಲಿ ಅಂತ ಜನನಿ ಭಕ್ತಿಯಿಂದ ಬಂದು ನಿನಗೋಸ್ಕರ ದೀಪ ಹಚ್ಚಿದಾಳೆ ಕಣೆ. ನೋಡು ಎಷ್ಟು ಪ್ರಜ್ವಲಿಸ್ತಿದೆ.
ಪಾರ್ವತಿ, ನಿನಗೆ ಒಳ್ಳೇದಾಗ್ಲಿ ಅಂತ ಒಬ್ಬ ಹೆಣ್ಮಗಳು ಬಂದು ದೀಪ ಹಚ್ತಾಳೆ ಅಂದರೆ ಅದಕ್ಕೆ ಕಾರಣ ನಿನ್ನಲ್ಲಿರೋ ಒಳ್ಳೆ ಗುಣ ಕಣೆ. ನನ್ನ ತಾಯಿಯಲ್ಲಿದ್ದ ಒಳ್ಳೆ ಗುಣಗಳನ್ನು ನಾನು ಕಂಡಿದ್ದು ಅಖಿಲಮ್ಮನವರಲ್ಲಿ. ನನಗನ್ಸುತ್ತೆ ಅವರಷ್ಟೇ ಬೇಗ ನೀನು ಜನರ ಪ್ರೀತಿಯನ್ನು ಗಳಿಸ್ತೀಯ ಅಂತ. ಮಕ್ಕಳಿಗೆ ಹೆತ್ತೋರ್ ಋಣ ಇರುತ್ತೆ ಅಂತಾರೆ. ನನಗೆ ನಿನ್ನ ಋಣ ಇದೆ ಕಣೆ. ನಿನ್ನ ಪಡೆದಿದ್ದಕ್ಕೂ ಈ ಜನ್ಮ ಸಾರ್ಥಕ. ಅಪ್ಪ, ಅಕ್ಕ ಯಾರೋ ಗೆಸ್ಟ್ ಅನ್ನ ಕರಿಯಕ್ ಹೇಳಿದ್ರಲ್ಲ, ಆ ಗೆಸ್ಟ್ ಯಾರಿರ್ಬೋದು? ಅಯ್ಯೋ ದೇವ್ರೆ, ನನಗಂತೂ ಗೊತ್ತಾಗ್ತಿಲ್ಲ. ಪ್ರೀತು ಪ್ರೀತು ಪ್ರೀತು, ಆಹಾ ಒಳ್ಳೆ ಸಮಯಕ್ಕೆ ಬಂದೆ ಕಣ, ಬಾರೋ ಇಲ್ಲಿ. ಪ್ರೀತು ಅಕ್ಕ, ಅದ್ಯಾರೋ ಗೆಸ್ಟ್ ನಮ್ಮನೆ ಊಟಕ್ಕೆ ಬರ್ತಾರೆ, ಕರಿಬೇಕು ಅಂತ ಹೇಳಿದ್ರಲ್ಲ, ಅವ್ರು ಯಾರು ಅಂತ ನಿನಗೇನಾದ್ರೂ ಗೊತ್ತೇನಪ್ಪ? ಏನ್ ಚಿಕ್ಕಮ್ಮ ಹಿಂಗ್ ಕೇಳ್ತಾ ಇದ್ದೀರಾ? ನಮ್ಮ ಮನೆ ಇವತ್ತು ಯಾರು ಬರ್ತೀರ ಅಂತ ನಿಮಗ್ ಗೊತ್ತಿಲ್ವಾ? ಇಲ್ಲ ಕಣೋ, ನಿನಗ್ ಗೊತ್ತಾ? ಪ್ಲೀಸ್ ಹೇಳೋ ಹೇಳೋ ಹೇಳೋ. ಇವತ್ ನಮ್ಮ ಮನೆಗ್ ಬರ್ತಾ ಇರೋದು ಗಾಜನೂರ ಗರಡಿಯಲ್ಲಿ ಹುಟ್ಟಿ ಬಂದ ಗಂಡುಗೊಲಿ, ಕಾಲಿಟ್ರೆ ನಡಗುವುದು, ಆಕಾಶ ಗುಡುಗುವುದು, ದರ್ಬಾರು ಇವರದೇನೆ ದೂಸ್ರ ಮಾತು ಇಲ್ಲ ಗುರು, ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್. ಶಿವಣ್ಣನಾ? ಅವ್ರು ಬರಲ್ಲ ಬಿಡೋ ಪ್ರೀತು. ಹೋಗ್ಕಣಿ ದಡ್ಡಿದಾಮು, ಮೇಲೆ ಬರ್ತಾ ಇದ್ದು ನೋಡಿ ಶಿವು, ನಾನೇ ನನ್ ಬಂದ್ರೆ ಎಂದು ಶಿವಣ್ಣನ್ ತರ ಮಿಮಿಕ್ರಿ ಮಾಡಿದ್ ಓಕೆ, ಆದ್ರೆ ಮಧ್ಯದಲ್ಲಿ ತಿಥಿ ಅಂದ್ಯಲ್ಲ, ಅದ್ ನಾಟ್ ಓಕೆ. ಅವ್ರು ಬರಲ್ಲ ಬಿಡು. ಚಿಕ್ಕಮ್ಮ ಸುಮ್ಮನೆ ತಮಾಷೆ ಮಾಡಿದೆ. ಇವತ್ತು ನಮ್ಮ ಮನೆಗೆ ಬರ್ತಾ ಇರೋದು ಶಿವಣ್ಣ ಅಲ್ಲ, ಮತ್ ಯಾರು? ಡೈಲಾಗ್ ಕಿಂಗ್ ಸಾಯಿ ಕುಮಾರ್. ಸಾಯಿ ಕುಮಾರ? ಅವ್ರು ಬರೋದೇ ಇಲ್ಲ ಬಿಡು. ಯಾಕೆ ಯಾಕೆ ನಾನು ನಿಮ್ಮ ಮನೆಗೆ ಬರಬಾರ್ದ? ಕಣ್ಣಿಗೆ ಕಾಣೋ ಸಿಂಹ ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಪ್ರತೀಕವಾಗಿದ್ರೆ, ಕಾಡ್ದಿರೋ 4ನೇ ಸಿಂಹನೇ ಪೊಲೀಸ್. ದಾಮಿನಿ ದಾಮಿನಿ, ಬಿಟ್ಟಿ ಊಟ ತಿನ್ಕೊಂಬಿದ್ರು ನಿನ್ಗೆ ಎಷ್ಟು ಕೊಬ್ಬಿರ್ಬೇಕಾರೆ, ಈ ಅರ್ಸನ್ ಕೋಟೆನೆ ನಮ್ದು, ಇನ್ ನಮ್ಗೆ ಎಷ್ಟು ಕೊಬ್ಬಿರ್ಬಾರ್ದು. ದಾಮಿನಿ ದಾಮಿನಿ, ಕನ್ಫ್ಯೂಸ್ ಆಗ್ಬಿಡ್ರ ಚಿಕ್ಕಮ್ಮ. ನಮ್ ರಿಯಲ್ ಸ್ಟಾರ್ ಉಪ್ಪಿ ಸರ್. ರಿಯಲ್ ಸ್ಟಾರ್ ಉಪೇಂದ್ರ ಸರ? ಲೋ, ಅವ್ರಾಗಿದ್ರೆ ಅಕ್ಕ ನನಗ್ ಕರಿಯೋಕ್ ಹೇಳ್ತಾನೆ ಇರ್ಲಿಲ್ಲ ಕಣೋ. ಅವ್ರು ಬರಲ್ಲ ಬಿಡು. ಊಟ ಹಾಕೋ ನೆಪದಲ್ಲಿ ಮನೆ ಕರೆದು ಸೆಲೆಬ್ರಿಟಿಗಳ ತರ ಪೋಸ್ಟ್ ಕೊಡೋ ಎಷ್ಟೋ ಜನಗಳ ಮಧ್ಯೆ ನಿಯತ್ತಾಗಿ ದುಡ್ಡು ತನ್ನ ಹೊಟ್ಟೆ ಮಾತ್ರ ನೋಡ್ದೆ ಬೇರೆ ಹೊಟ್ಟೆ ತುಂಬಿಸೋ ರೈತನಿಗೆ ಊಟ ಹಾಕೋ. ಅರ್ಥ ಆಯ್ತಾ? ಆಗ ನಿನ್ ಪಾಪ ಎಲ್ಲ ಸುಟ್ಟೋಗಿ ಪುಣ್ಯನ ಹೊಸ ಹಾಕೊಂಡು ನಿನ್ನ ಹೆಸರಲ್ಲಿ ಬರೆದು ಸೀಲ್ ಹೊಡೆದಿರ್ತೀನಿ. ಅರ್ಥ ಆಯ್ತಾ ನನ್ ಮಗ? ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗ್ಲಿಲ್ಲಪ್ಪ ಪ್ರೀತು. ಅರ್ಥ ಆಗೋದು ಬೇಡ. ಚಾ ವೆಂಕಟ್ ಸರ್ನ ನಾನ್ ಕರೆಯೋದ? ಅಯ್ಯಯ್ಯಪ್ಪ, ನನಗ್ ಭಯ ಆಗುತ್ತೆ, ನಾನ್ ಕರೆಯೋಲ್ಲಪ್ಪ. ಚಿಕ್ಕಮ್ಮ ಹಂಗೆಲ್ಲ ಎದ್ರಕೋಬೇಡಿ. ಆಕ್ಚುಲಿ ಏನಂದ್ರೆ, ಈ ವೆಂಕಟ್ ಅನ್ನೋ ಪದದ ಜೊತೆ ಹುಚ್ಚ ಅನ್ನೋ ಪದ ಸೇರ್ಕೊಂಡಿದೆ ಅಂದ್ರೆ ಅದಕ್ಕೆ ಕಾರಣ ಆ ವ್ಯಕ್ತಿ ಮಾತ್ರ ಅಲ್ಲ, ನಮ್ಮಂತ ಜನ ಕೂಡ ಕಾರಣ ಆಗ್ತಾರೆ. ಇನ್ನೊಂದು ವಿಷಯ ಏನಂದ್ರೆ, ನನ್ಗೆ ಇವತ್ತು ಈ ಮನೆಗೆ ಯಾರು ಬರ್ತಿದಾರೆ ಅನ್ನೋದು ಗೊತ್ತೇ ಇಲ್ಲ, ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ. ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ನೀವು ಬೆಟರ್ ಮಾಮ್ನೆ ಕೇಳಿ. ಆಯ್ತಪ್ಪ, ನೀನ್ ಹೇಳ್ದಂಗೆ ಅಕ್ಕನ್ನೇ ಕೇಳ್ತೀನಿ. ಬನ್ನಿ ದಮ್ಮು, ಬಾಯ್. ನಾನ್ ಮಾತ್ರ ಅಕ್ಕನ ಹತ್ರ ಅತಿಥಿ ಯಾರು ಅಂತ ಕೇಳೋದೇ ಇಲ್ಲಪ್ಪ. ಆಮೇಲೆ ಅವರು ನನ್ ತಿಥಿ ಮಾಡ್ಬಿಡ್ತಾರೆ. ಆ ಸೆಲೆಬ್ರಿಟಿ ಯಾರು ಅಂತ ಅಕ್ಕನೇ ಹೇಳೋ ತನಕ ನಾನ್ ನನ್ ತುಟಿನ ಬಿಚ್ಚಲ್ಲ. ಅಲ್ಲಿ ತನಕ. ಅಪ್ಪ, ನೀನ್ ನನ್ನನ್ನು ಹೊಗಳಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ನೀನ್ ನನ್ನ ಅಖಿಲಮ್ಮಂಗ್ ಹೋಲ್ಸೋದು ತಪ್ಪು. ನಾನು ಅವ್ರ ಕಾಲ್ ಧೂಳ್ಗೂ ಸಮ ಇಲ್ಲ. ಅಖಿಲಮ್ಮ ದೇವ್ರು. ಆ ದೇವ್ರಿಗೆ ನಾನ್ ನೆರಳಾಗಿರೋಕೆ ಇಷ್ಟಪಡ್ತೀನಿ. ಅಖಿಲಮ್ಮ ನನ್ನಂತ ಎಷ್ಟೋ ಜನಕ್ಕೆ ಸ್ಫೂರ್ತಿ. ಅವ್ರ ಸಾಧನೆನೆ ನಮ್ಗೆಲ್ಲ ದಾರಿ ದೀಪ. ಅಷ್ಟಕ್ಕೂ ನಾವು ಅವ್ರ ಮನೇಲಿ ಕೆಲ್ಸಕ್ಕಿದೀವಿ ಅನ್ನೋದೇ ಹೆಮ್ಮೆ ಪಡೋಂತ ವಿಷಯ.
ಬೇಗ ಕರೀರಿ ಅಕ್ಕ. ಆ ಸೆಲೆಬ್ರಿಟಿ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದೀನಿ. ದಾಮಿನಿ, ಅಕ್ಕ ಸೆಲೆಬ್ರಿಟಿನ ಹೋಗಿ ಕರ್ಕೊಂಡ್ ಬಂದ್ಬಿಡ್ಲಾ ಅಕ್ಕ? ಯಾವ ಕಾರ್ ತಗೊಂಡೋಗ್ಲಿ? ನಮ್ಮನೆಯಿಂದ ಆ ಸೆಲೆಬ್ರಿಟಿ ಮನೆಗೆ ಎಷ್ಟು ದೂರ ಅಕ್ಕ? ನಾನ್ ಯಾವಾಗ ಸೆಲೆಬ್ರಿಟಿನ ಕರೆಸ್ತೀನಿ ಅಂದೆ? ಮತ್ತೆ ನೀವು ಊಟಕ್ಕೆ ಕರೆಸ್ಬೇಕು ಅನ್ಕೊಂಡಿರೋದು ಯಾರನ್ನಕ್ಕ? ನಮ್ ಪಾರ್ವತಿ. ಏನು ನಮ್ಮ ಮನೆ ಊಟಕ್ಕೆ ಕರಿಬೇಕು ಅಂತ ಇರೋದು ನಮ್ಮ ಮನೆ ಕೆಲ್ಸದೋಳ್ ಪಾರ್ವತಿನಾ? ಅವಳು ನಿನ್ ದೃಷ್ಟಿಲಿ ಕೆಲ್ಸದೋಳಿರ್ಬಹುದು, ಆದ್ರೆ ನನ್ ದೃಷ್ಟಿಲಿ ಅವಳು ನಮ್ಮ ಮನೆಯ ಒಬ್ಬ ಸದಸ್ಯೆ. ಅವಳು ನಮಗ್ ಮಾಡಿರೋ ಉಪಕಾರನ ಯಾವ ಜನ್ಮದಲ್ಲೂ ತೀರ್ಸಕ್ಕಾಗಲ್ಲ. ಅಯ್ಯೋ, ನೀವ್ ಹೇಳ್ತಿರೋದು ಕರೆಕ್ಟ್ ಅಕ್ಕ. ಅದಕ್ ಬೇಕಾದ್ರೆ ಅವಳಿಗೆ ಒಂದ್ ಒಳ್ಳೆ ಮನೆ ಕಟ್ಟಿಸ್ಕೊಟ್ಬಿಡಿ ಅಕ್ಕ. ಅದನ್ ಬಿಟ್ಟು ಅವಳನ್ನ ಊಟಕ್ಕೆ ಕರೆಯೋದು, ಅದ್ರಲ್ಲೂ ಅಕ್ಕ ಅವಳೇನ್ ಜಾಸ್ತಿ ತಿನ್ನಲ್ಲ. ಒಂದ್ ಅನ್ನ, ರಸಮು, ಒಂದ್ ಪೀಸ್ ಉಪ್ಪಿನಕಾಯಿ. ಅದಕ್ಕೆ ಅವಳನ್ನ ಇಲ್ಲಿ ಗೆಸ್ಟ್ ತರ ಕರಿಬೇಕಾ? ಹೇಗ್ ಊಟ ಮಾಡ್ತಾರೆ, ಎಷ್ಟು ಊಟ ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಎಲ್ಲಿ ಊಟ ಮಾಡ್ತಾರೆ, ಯಾರು ಊಟ ಮಾಡ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಪಾರ್ವತಿ ಮಾಡಿರೋ ಯೋಜನೆಯಿಂದ ಸಾವಿರಾರು ಜನರ ಜೀವನಕ್ಕೆ ಉಪಕಾರ ಆಗ್ತಿದೆ. ಅದನ್ನ ಯಾವತ್ತೂ ಮರಿಬಾರ್ದು. ಅಲ್ಲ, ನನ್ಗೇನಾದ್ರೂ ಜವಾಬ್ದಾರಿ ಕೊಡಿ ಅಕ್ಕ ಅಂತ ಅಂಗಲಾಚಿ ಬೇಡ್ಕೋತಾ ಇರ್ತೀಯಲ್ಲ, ಕೊಟ್ಟಾಗ ಅಚ್ಚುಕಟ್ಟಾಗಿ ನಿಭಾಯಿಸೋದನ್ನ ಕಲಿ. ಈ ಬಡಪಾಯಿ ಮೇಲೆ ಕ್ಷಮೆ ಇರ್ಲಕ್ಕ. ಇದಕ್ಕೇನು ಕಡಿಮೆ ಇಲ್ಲ. ಈಗ್ಲೇ ಹೋಗಿ ಪಾರ್ವತಿನ ನಾನ್ ಕರಿತಾ ಇದ್ದೀನಿ ಅಂತ ಹೇಳಿ ಊಟ ಕರ್ಕೊಂಡ್ ಬಾ. ಹ, ಆಯ್ತಕ್ಕ. ಪಾರ್ವತಿನ ಕರಿಯೋ ನೆಪದಲ್ಲಿ ಅಲ್ಲಿಗೆ ಹೋಗಿ ಏನಾದ್ರೂ ನಾಟಕ ಮಾಡಿದ್ಯೋ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಯ್ಯೋ ಇಲ್ಲಕ್ಕ, ನೀವ್ ಹೇಳಿದ ಮಾತನ್ನ, ನೀವು ಹಾಕಿದ ಗೆರೆನ ನಾನು ಯಾವತ್ತಾದ್ರೂ ದಾಟಿದಿನ? ಸೈಲೆಂಟ್ ಆಗಿ ಹೋಗಿ ಡಿಸೆಂಟ್ ಆಗಿ ಕರೆದು ಬಿಟ್ಟು ಬಂದ್ಬಿಡ್ತೀನಿ. ಬರೀ ಕರಿಯೋದ್ ಮಾತ್ರ ಅಲ್ಲ, ಜೊತೆಲಿ ಕರ್ಕೊಂಡೇ ಬರ್ಬೇಕು. ಆಯ್ತಕ್ಕ. ಪಾರ್ವತಿ ಏನಾದ್ರೂ ಊಟದ ವ್ಯವಸ್ಥೆ ಎಲ್ಲ ಯಾಕೆ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಈ ಅತಿಥಿ ಸತ್ಕಾರ ಎಲ್ಲ ನಿನ್ಗೋಸ್ಕರ ಅಂತ ಹೇಳ್ಬಿಡ್ಲಾಕ? ಬೇಡ, ಯಾಕೆ ಅನ್ನೋದನ್ನ ನಾನ್ ಹೇಳ್ತೀನಿ ಅಂತ ಹೇಳು. ಓ, ಸಸ್ಪೆನ್ಸ್ ಥ್ರಿಲ್ಲರ್ ಅಂತಾರಲ್ಲ ಆ ಥರನಾಕ? ಹೋಗೋ. ನೀವ್ ಹೇಳಿದ ತಕ್ಷಣ ಈಗ್ಲೇ ಹೋಗಿ ಕರ್ಕೊಂಡ್ ಬಂದ್ಬಿಡ್ಬೇಕಾ? ನಾನ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಹೋಗಿ ಕರಿತೀನಿ. ಬ್ರೋ ಹೇಳು ಬ್ರೋ, ನಿನ್ ಕಾಡಿಗೆ ಹೋಗಿದ್ದು, ಬಂದಿದ್ದು, ಅಲ್ಲಾಗಿದ್ದು, ನಿನ್ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊ. ಕೇಳೋದಕ್ಕೆ ನಾನು ಜನನಿ ಕಾಯ್ತಾ ಇದ್ದೀವಿ, ಅಲ್ವೇನೆ? ಅಲ್ವಾ ಜನನಿ? ಹೌದು ಬಾಬಾ. ಸರಿ, ಹೇಳ್ತೀನಿ. ಇಲ್ಲಿಂದ ಸೀದಾ ಅವ್ರಿಗೆ ಹೊರಟ್ವಾ? ಬ್ರೋ 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 ನಿಲ್ಸು ಬ್ರೋ. ಸೀದಾ ಅವ್ರಿಗೆ ಹೋದ್ರಾ? ಮಧ್ಯದಲ್ಲಿ ಏನಾಯ್ತು ಹೇಳು ಬ್ರೋ. ಮಧ್ಯದಲ್ಲ? ಹ, ಅದೇ ಬ್ರೋ, ನಿನ್ನ ಪಾರ್ವತಿ ಸಾರಿ ವಿಷಯ. ಸಾರಿ ಭಾವ, ಪಾರ್ವತಿಯವ್ರ ವಿಷಯನ ಪ್ರೀತು ಕೇಳ್ದ? ಇವಳು ಹೇಳಿದ್ಲು. ಅದ್ರಲ್ಲೇನಿದೆ, ಸಾರಿ ಕೇಳ್ದೆ ಅಷ್ಟೇ. ಅದೇ ಹೇಗೆ ಹೇಗೆ ವಿಶೇಷವಾಗಿ ಕೇಳ್ದೆ ಅಂತ ಹೇಳು ಬ್ರೋ. ಸ್ಪೆಷಲ್ ಆಗಿರೋ ಜಾಗಕ್ಕೆ ಕರ್ಕೊಂಡೋಗಿ ಸ್ಪೆಷಲ್ ಆಗಿ ಸಾರಿ ಕೇಳ್ದೆ. ಏಯ್ ಪಾರು, ಪಾರು, ಒಂದ್ ನಿಮಿಷ. ಈ ಹೂಗಳು ಅರಳಿರೋ ತರ ನಿನ್ನ ಮುಖದಲ್ಲಿ ಒಂದೇ ಒಂದು ನಗು ಬೀರಿದ್ರೆ ನನ್ನನ್ನ ಕ್ಷಮಿಸಿದ್ಯಾ ಅಂತ ಅನ್ಕೋತೀನಿ.